ಅವಾಗ ಏನು ಮಾಡ್ತೀನಿ, ನನ್ನ ಸ್ನೇಹಿತರಿದ್ದರು ಭಾಳಷ್ಟು ಜನ, ಎಲ್ಲ ಇದೇ ಜೀವನದ ಒಂದು ಶ್ರೇಣಿಯಲ್ಲಿದ್ದಂಥವ್ರು. ಅವ್ರಿಗೆ ಅವ್ರಿಗೂ ಅದೇ ಸಮಸ್ಯೆ. ಮಕ್ಕಳಿಗೆ ಮನೆಯಲ್ಲಿ ತಾಯಿ ಹೇಳ್ಕೊಟ್ರೆ ಪಾಠ ಆಗಲ್ಲ, ಅದು ಕಲಿಯಲ್ಲ ಅವರು, ಅಷ್ಟೊಂದು ಸೀರಿಯಸ್ನೆಸ್ ಇರಲ್ಲ. ಅದಕ್ಕೇನು ಮಾಡಿದ್ವಿ, ನಾವೊಂದು 40-50 ಜನ ಮಕ್ಕಳಿದ್ರು, ಅವ್ರನ್ನೆಲ್ಲ ಸೇರಿಸಿ ಒಂದು ಶಾಲೆಯಲ್ಲಿ ಒಂದು ವಾತಾವರಣ ಕೊಟ್ಟಾಗ ಅವ್ರು ಕಲಿತಾರೆ ಅಂತೇಳಿ ಡಿಸೈಡ್ ಮಾಡ್ತೀವಿ. ಆವಾಗ ಶಾಲೆ ಎಲ್ಲಿ ತರೋದು ದುಬೈನಲ್ಲಿ? ಅಲ್ಲಿ ಒಂದು ಸಣ್ಣ ಜಾಗ ತೊಗೊಂಡು ನಾವು ಬಾಡಿಗೆ ತೊಗೊಂಡು ನಡೆಸಬೇಕು ಅಂದರೆ ಭಾಳಷ್ಟು ಖರ್ಚಾಗುತ್ತೆ. ಸೊ ಆ ಖರ್ಚನ್ನು ಹೆಂಗೆ ನಿಭಾಯಿಸೋದು ಅನ್ನೋದು ಯೋಚನೆ ಮಾಡ್ತಿದ್ದಾಗ ನಮಗೆ ಯೋಚನೆ ಬಂತು, ಅಲ್ಲಿ ನಮ್ಮ ಸುತ್ತೂರು ಸಂಸ್ಥಾನ ಮಟ್ಟದ ಒಂದು ಶಾಲೆ ಇದೆ, JSS ಶಾಲೆ ಇದೆ. ಅದರದ್ದು CEO ಆಗಿದ್ದರು DP ಶಿವಕುಮಾರ್ ಅಂಥೇಳಿ. ಅವ್ರ ಹತ್ರ ಹೋಗಿದ್ದು ಈ ಸಮಸ್ಯೆ ಹೇಳಿ ಕೇಳಿದ್ವಿ ನಾವು, ಈ ಶಾಲೆನಲ್ಲೊಂದು ಅವಕಾಶ ಕೊಡಿ ಅಂತ. ಅವರು ಸ್ವಾಮೀಜಿಗಳು ಬಂದಾಗ ನೀವು ಭೇಟಿ ಮಾಡಿ, ಖಂಡಿತ ಅವ್ರು ಒಪ್ತಾರೆ ಅಂತ ಒಂದು ಮಾತು ಹೇಳಿದಾಗ ನಾವು ಅವ್ರು ಬಂದರು, ಸ್ವಾಮೀಜಿಯವರು ಬಂದರು. ಶಿವರಾತ್ರಿ ದೇಶಿಕೇಂದ್ರ ಸ್ವಾಮೀಜಿಗಳು ಬಂದಾಗ ನಾವು ಕೇಳ್ಕೊಂಡ್ವಿ, ಬುದ್ಧಿ ಹಿಂಗೆ ಒಂದು ಕನ್ನಡ ಕಲಿಸ್ಬೇಕು ಅಂತಿದ್ದೀವಿ, ದುಡ್ಡು ಕೊಡೋಕ್ಕಾಗಲ್ಲ, ಶಾಲೆಯಲ್ಲಿ ವಾರಾಂತ್ಯದಲ್ಲಿ ನಮ್ಗೆ ಸಮಯ ಕೊಡಿ. ಯಾಕೆಂದರೆ ಅಲ್ಲಿ ಒಂದು ಕಲ್ಚರ್ ಇದೆ, ಇಡೀ ಶಾಲೆನ ರೆಂಟ್ ಔಟ್ ಮಾಡ್ತಾರೆ ವೀಕೆಂಡ್ಸಲ್ಲಿ, ಈವೆಂಟ್ಸ್ಗಳಿಗೆ, ಸ್ಪೋರ್ಟ್ಸ್ಗಳಿಗೆ ಅಂತೇಳಿ. ಅದು ರೆವೆನ್ಯೂ ಜನ್ರೇಷನ್ ಅವರಿಗೆ. ಅದನ್ನು ಬಿಟ್ಟು ನಮಗೆ ಕೊಡುವಂಥ ಪರಿಸ್ಥಿತಿ. ಆವಾಗ ಸ್ವಾಮೀಜಿ ಒಂದೇ ಮಾತಲ್ಲಿ ಹೇಳಿದರು, ಕನ್ನಡ ಭಾಷೆ ಕಲಿಸೋದ್ರಿಂದ ನಮ್ಮ ಸಂಸ್ಕಾರ ಕಲಿಸ್ತೀವಿ ನಾವು, ಖಂಡಿತ ಮಾಡಿ, ಒಳ್ಳೆಯ ಕೆಲಸ ಅಂಥೇಳಿ ಅವತ್ತು ಆಶೀರ್ವಾದ ಮಾಡಿದರು.